कीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते ओम ब्रह्मजिज्ञासा ओम चेतना चेतन जगन्नियंत्रे शेष संविदे ರಾಜ ಸರ್ವಶಕ್ರಾದಿವಂದಿತ. ಈಗ ಎಷ್ಟನೇದೀಗ ಎರಡನೇ ಪಾದನ ಎರಡನೇ ಪಾದ ಅಲ್ಲ, ಪ್ರಥಮ ಪಾದ ಆಯಿತು. ದ್ವಿತೀಯಾಧ್ಯಾಯ ಇನ್ನು ಮುಗಿದಿಲ್ಲ, ಅದನ್ನು ಬೇಕಷ್ಟಿದೆ, ಇನ್ನು ಇದೆ. ಎರಡನೇ ಅಧ್ಯಾಯದ ಮೊದಲ ಪಾದ. ನಚೇ ನಚ ಲೌಕಿಕ ಸರ್ವಕಾರ್ಯಾನುಸಾರೇಣ ಅಕರ್ತೃತ್ವ ಸರ್ವಾನುಸಾರ, ಅದನ್ನು ಆಗಿಲ್ಲ, ಇನ್ನು ಹಿಂದೆ ಶುರುವಾಗಿದೆ ಅಷ್ಟೇ. ಇನ್ನು ಆಗಲೇ ಮುಗಿಸಿಬಿಟ್ಟಿದ್ದೀರಲ್ಲ, ಮುಗಿಸಿದ್ದಿಲ್ಲ. ಸ್ಮೃತ್ಯಧಿಕರಣ ಆಗಿತ್ತು ಅಷ್ಟೇ. ಸ್ಮೃತ್ಯಧಿಕರಣದ ಸಾರಾಂಶ ಏನಂತ ಕೇಳಿದರೆ, ಈ ಬರೀ ಸ್ಮೃತಿಯಿಂದ ಮಾತಾಡೋದಾದರೆ ಇವ್ರಿಗೊಂದು ಸ್ಮೃತಿ ಅವ್ರಿಗೊಂದು ಸ್ಮೃತಿ ಇದ್ದೇ ಇರುತ್ತೆ. ಅದು ಬೇಸಿಸ್ ಬೇಕು. ವೇದ ಮೂಲ ಇದ್ದರೆ ಸಮಸ್ಯೆ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸಕಾಶ ಇಬ್ಬರು ಜೆರಾಕ್ಸ್ ತೋರಿಸ್ತಾರೆ. ಏನು ಮಾಡಬೇಕಾಗ? ಅವನು ಒರಿಜಿನಲ್ ತೋರಿಸ್ತಾನೆ, ಅವಾಗ ಅದು ಅಪ್ರೂವ್ ಆಗಿಬಿಡ. ಇನ್ನೊಬ್ರು ಒರಿಜಿನಲ್ ತೋರಿಸೋದಿಲ್ಲ, ಅವಾಗ ಏನು ಮಾಡಬೇಕು? ಅದು ಡೌಟ್ಫುಲ್ ಆಯ್ತಾಗ. ಒರಿಜಿನಲ್ ತೋರಿಸ್ತಾ ಹೋಗ್ಬಿಟ್ರೆ ಡೌಟ್ಫುಲ್ ಆಯಿತು. ತೋರಿಸಿದಾಗ ಅದು ಅಥೆಂಟಿಕೇಟ್. ಅದಕ್ಕೆ ಅದು ನೋಡಿದ್ರೆ ಸೈನ್ ಮಾಡಿಬಿಟ್ರೆ, ಒರಿಜಿನಲ್ ನೋಡಿದ್ರೆ ಸೈನ್ ಮಾಡಿಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಟ್ರೂ ಕಾಪಿ ಆಗುತ್ತೆ. ಟ್ರೂ ಕಾಪಿ ಆದರೆ ಸಾಕು. ಫಾರ್ ದಿ ಅದರ್ ಪರ್ಪಸ್ ಟ್ರೂ ಕಾಪಿ ಸಾಕು. ಫೈನಲ್ ಸ್ಟೇಜಲ್ಲಿ ಏನು ಬೇಕು? ಒರಿಜಿನಲ್ ಬೇಕೇ ಬೇಕು. ನಚ ಶ್ರುತಿ ರುದ್ರಾದಿ ಸ್ಮೃತಿ ಸಾಮ್ಯಂ ಕಿಂತು ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ ನಿರಪೇಕ್ಷತ್ವ. ಎಷ್ಟು ಈ ಮಾತನ್ನೇ ಇಲ್ಲೊಂದೇ ಉಪಯೋಗಿಸಿರೋದು ಆಚಾರ್ಯ. ಶ್ರುತಿನ ಹೇಗೆ ಒಪ್ಪಬೇಕು ಅಂದರೆ ಸಾಕ್ಷಿ ಪ್ರತ್ಯಕ್ಷ ಒಪ್ಪಬೇಕು. ಯಾತಕ್ಕೆ? ಸಾಕ್ಷಿಯಲ್ಲಿ ಯಾವ ದೋಷವೂ ಇಲ್ಲ, ಅದರಲ್ಲಿ ಯಾವ ದೋಷವೂ ಇಲ್ಲ ಅಂತಂದಾಗೇ ಆ ಲೆವೆಲ್ ಪ್ರಾಮಾಣ್ಯ ಕೊಡಬೇಕು. ಅದನ್ನು ಅಪ್ರಮಾಣ ಮಾಡಿಬಿಟ್ರೆ ಸಾಕ್ಷಿನೇ ಅಪ್ರಮಾಣ ಅಂತ ಹೇಳಿದಾಗತ್ತೆ. ಶ್ರುತಿಗಳ ಸ್ಟ್ಯಾಂಡ್ ಅಷ್ಟು ಹೈಯೆಸ್ಟ್ ಇದರಲ್ಲಿದೆ ಶ್ರುತಿಗಳು. ಸಾಕ್ಷಿ ಪ್ರತ್ಯಕ್ಷ ಸಾಮ್ಯಮೇವ. ಸಾಮಾನ್ಯ ಎಲ್ಲ ಒಂದು ಮಾತಿನಿಂದ ಏನು ಹೇಳಿದ್ರು ಗೊತ್ತಾ? ಇಡೀ ತತ್ವನಿರ್ಣಯ ಪೂರ್ತಿ ಬಂದು ಹೋಯ್ತಾರೆ. ಸಾಕ್ಷಿ ಪ್ರತ್ಯಕ್ಷದ ಲೆವೆಲಿಗೆ ತಂದ ಮೇಲೆ ಉಳಿದಲ್ಲಿ ಓದ್ಕೊಂಬಿಡಿ, ಗೊತ್ತಾಗುತ್ತೆ ಅಂತ ಹೇಳ್ತಾ. ನಿರಪೇಕ್ಷತ್ವ. ಮತ್ತು ಎರಡನೇದು, ಮೊದಲನೇದಾಗಿ ವೃದ್ಧಾದಿ ಸಾಮ್ಯ. ಇಲ್ಲಿ ಹೇಳೋರಿಗೆ ಒಂದು ಅಪೇಕ್ಷೆ ಇರ್ತದೆ ಯಾವಾಗಲೂ. ಇದು ಶ್ರುತಿಗೆ ಅದು ಪ್ರಶ್ನೆನೇ ಇಲ್ಲ. ಬರೆದವ್ರಿಗೆ ಅಪರುಷಯ ಆದ್ದರಿಂದ ಇಂಟೆನ್ಷನ್ನೇ ಇಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದಲೇ ಸಾಕ್ಷ್ಯ ಸಾಮ್ಯ ಬಂತು. ಮೃದಾದೀನಾಂ ವಚನಾದ್ಯದೃಷ್ಟಿ ಶ್ರುತ್ಯ ಪ್ರಾಮಾಣ್ಯ ಕಾರಣಂ ಅಪಿತು ವಚನಾದಿಶಕ್ತಾಯ ದೇವತಾಯಾ ಮೃದಾದಿ ಶಬ್ದವಾಚ್ಯತ್ವ ದ್ಯೋತಿಕೈವ. ಇದೇ ಸೂತ್ರಕ್ಕೆ ಅರ್ಥ. ಇದೆಲ್ಲ ಸೂತ್ರಾರ್ಥ ಬರೀಬೇಕು, ಎಲ್ಲ ಸೇರಿಸಿ ಬರಿಬೇಕು. ಸೂತ್ರದೀಪಕ್ಕೆಲ್ಲ ಬರೀತಾರಲ್ಲ, ಎಲ್ಲ ಸೇರಿಸಿಬಿಟ್ಟಾಗ ಏನಾಗುತ್ತೆ? ಫುಲ್ಲು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಹೇಳ್ತಾರೆ, ಪ್ರಶ್ನೆ ಇಷ್ಟೇ, ಏನು ಯಾರಿ ಅಪೌರುಷೇಯ ಪ್ರಮಾಣ ಅಂತ ಹೇಳ್ತೀರಿ, ನೋಡಿ ಏನಿದೆ ಅದರೊಳಗೆ? ಮಣ್ಣು ಮಾತಾಡಿತ್ತು ಅಂತಿದೆ. ಇನ್ನು ಸಾಕ್ಷಿ ಪ್ರತ್ಯಕ್ಷ ಹೋಲಿಸ್ತೀರಲ್ಲ, ಸರಿ ಅಂತ ಕೇಳಿದರೆ ಅರ್ಥ ಆಗಿಲ್ಲ ನನಗೆ. ಅದಕ್ಕೆ ಅರ್ಥ ಏನು ಗೊತ್ತಾ? ಅಭಿಮಾನಿ ದೇವತಾಪೇಕ್ಷೆ ಹೇಳಿದ್ದಾರೆ ಅಂತ ಹೇಳಿ. ಮೃದಾದೀನಾಂ ಮೃದಾದೀನಾಂ ವಚನಾದಿ ಅದೃಷ್ಟಿ. ಮಣ್ಣು ಮಾತಾಡೋದು ಅದಿಲ್ಲ, ಅದರಿಂದಾಗಿಯೇ ಇದು ಅಪ್ರಮಾಣ ಅಂತ ಹೇಳ್ತೀವಿ. ಅಂದರೆ ಶ್ರುತ್ಯ ಅಪ್ರಾಮಾಣ್ಯ ಕಾರಣ ಆಗಬಾರ್ದು ಇದು. ಯಾಕೆ? ಅಪಿತು ವಚನಾದಿಶಕ್ತಾಯ ದೇವತಾಯ ಮೃದಾದಿ ಶಬ್ದವಾಚ್ಯತ್ವ ದ್ಯೋತಿಕೈವ. ಮೃದಾದಿ ಶಬ್ದಗಳಿಂದ ಆ ಹೇಳೋ ಶಕ್ತಿ ಇರತಕ್ಕಂಥ ಅಭಿಮಾನಿ ದೇವತೆಗಳನ್ನು ತೊಗೊಳ್ಬೇಕೇ ಹೊರತು ಹೇಳದ ಶಕ್ತಿ ಇರದೇ ಇರತಕ್ಕ ಶಕ್ತಿ ಇಲ್ಲೂ ಅಲ್ಲ ಜಡ ಪದಾರ್ಥಗಳು, ಅದನ್ನು ತಗೊಳ್ಬಾರ್ದು ಅಂತ ಹೇಳ್ತಾರೆ. ಅದು ಆಗಮದ ಲಕ್ಷಣವೇ ಹಾಕಿ. ಆಗಮಗಳು ಮಾತು ಅರ್ಥ ಮಾಡೋ ರೀತಿ ಆದ್ದರಿಂದ ಅದು ಹಾಕಿಕೊಟ್ಟಿದ್ದೆ, ಮುಂದೆ ಜನ ಫಾಲೋ ಮಾಡಿದರು. ಶ್ರುತಿಯನ್ನು ಹಾಕಿಕೊಡ್ತಲ್ಲ, ಮುಂದುವರಿ ಫಾಲೋ ಮಾಡೋಕ್ಕೆ ಅನುಕೂಲ ಆಯ್ತು. ಅದರಿಂದ ಕಾರ್ ಬಂತು, ಬಸ್ ಬಂತು, ಇವೆಲ್ಲ ಬಸ್ ಯಾವುದಕ್ಕೆ ಉಪಯೋಗ ಆಗ್ತಾ ಇರೋದನ್ನ ಅಭಿಮಾನಿ ನ್ಯಾಯದಲ್ಲೇ ಬಂದಿದ್ದೀವೆಲ್ಲ. ಮೃದಾದೀನಾಂ ವಚನಾದಿ ಅದೃಷ್ಟಿ. ನಮಗೆಲ್ಲ ಜನ ಪ್ರಶ್ನೆ ಕೇಳ್ತಾರೆ, ಉತ್ತರ ಗೊತ್ತಿರೋ ಸಿಂಪ್ಲೆಸ್ಟ್ ಆನ್ಸರ್ ಇದು. ವೇದಗಳಲ್ಲಿ ಈ ರೀತಿ ಬಂದಿದೆ, ಆದ್ದರಿಂದ ಅದು ಅಪ್ರಮಾಣ ಅಂತ ಹೇಳ್ತೇನೆ ಅಂತ. ಅದಲ್ಲ, ಅದನ್ನು ಅಪ್ರಮಾಣ ಇದು ಅಪ್ರಮಾಣ ಅಂತ ಹೇಳಬೇಕಾಗತ್ತೆ. ಆಮೇಲೆ ಕಾರ್ ಬಂತು ಅಂತ ಹೇಳೋದ್ರಲ್ಲಿ ಪನಿಷ್ ಮಾಡಬೇಕಾಗತ್ತೆ, ಸುಳ್ಳು ಹೇಳ್ತೀಯ ಅಂತ ಹೇಳ್ಬಿಟ್ಟು. ಅಲ್ಲ, ಅದಕ್ಕೆ ಯಾವ ದೃಷ್ಟಾಂತ ಕೊಟ್ಟರೆ? ಈಗ ನಾವು ಕಂಡ ದೃಷ್ಟಾಂತನೇ ಕೊಟ್ಟರು, ಗೊತ್ತಾಯ್ತು. ಮಣ್ಣು ಮೊದಲಾದ ದೃಷ್ಟಾಂತ ಹೇಳೋದು ಮಾತಾಡ್ಬೇಕಾದ್ರೆ ಚೇರ್ ಸ್ಪೀಕ್ಸ್ ವಿತ್ ಪರ್ಮಿಷನ್ ಆಫ್ ದಿ ಚೇರ್ ಅಥವಾ ವಿತ್ ಪರ್ಮಿಷನ್ ಆಫ್ ದಿ ಚೇರ್. ಚೇರ್ ಪರ್ಮಿಷನ್ ಕೊಡುತ್ತಾ? ಅದೇ ಚೇರ್ ಕೂತವನು ಕೊಡ್ತಾ. ಚೇರ್ ಮೀನ್ಸ್ ಚೇರ್ಮನ್. ಚೇರ್ಮನ್ ಇದು ಅಭಿಮಾನಿ ಅಷ್ಟೇ. ಚೇರ್ ಅಭಿಮಾನಿ ಚೇರ್ಮನ್. ಈಶ್ವರಸ್ಯ ಸೃಷ್ಟುತ್ವಾತ್ ಅಸತೋಪಿ ದ್ರಷ್ಟುತ್ವ ಶ್ರೂಯತೆ ಇತಿ ನಾಸ್ತಿ. ಸೋ ಅಸತ್ ಶಬ್ದೋ ಬ್ರಹ್ಮಶಬ್ದಪದೇ ಬ್ರಹ್ಮವಾಚಕ ಇತಿ ಶ್ರುತಿ ಸಾಮ್ಯಂ.
ಮತ್ತೊಂದು ತೆಗೆದ ಅಸತಃ ಸತಜಾಯತ ಅಂತ ಒಂದು ವಾಕ್ಯ ಬಂತು. ಸಷ್ಟು ನೋಡಿದ್ರ ಸೈನ್ಸಿಗೆ ಅಗೇನಿಸ್ಟ್ ಇದೆ. ಸಮಥಿಂಗ್ ಕೆನಾಟ್ ಕಮ್ ಔಟ್ ಆಫ್ ನಥಿಂಗ್ ಅಂತಿದೆ. ಹೇಗೆ ಬಂತು ಅಂದರೆ ಹಾಗೆ ಅರ್ಥ ಎಲ್ಲ ಸೈನ್ಸಿಗೆ ಮೇಲೆ ಅಬೋವ್ ಹೇಳ್ತಾ ಇದೆ ಹೊರತು ಕಾಂಟ್ರಡಿಕ್ಟ್ ಮಾಡಿಕೊಡೋದಿಲ್ಲ. ಯಾಕೆ ಏನು ಅರ್ಥ ಮಾಡಬೇಕು ಅದಕ್ಕೆ ಅಂದರೆ ಈಶ್ವರ ಸೃಷ್ಟುತ್ವ ಅಸತೋಪಿ ಸೃಷ್ಟುತ್ವ ಶ್ರೂಯತೆ. ಅಸತ್ ಸೃಷ್ಟಿ ಆಯಿತು ಅಂತ ಒಪ್ಕೋತೀರಾ? ಇಲ್ಲ. ಸೊ ಅಸತ್ ಶಬ್ದ ಬ್ರಹ್ಮಶಬ್ದವದೇವ ಬ್ರಹ್ಮವಾಚಕ ಇತಿ ಶ್ರುತಿ ಸಾಮ್ಯಂ ಈಗಾಗಲೇ ಹೇಳಿದ್ದಾರೆ. ಸಮನ್ವಯತೆ ಮರಿಬಾರ್ದು. ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಕೂಡ ಯಾರಲ್ಲಿ ಬರುತ್ತೆ? ದೇವರಲ್ಲಿ. ಅದು ಇದೇ ಫಸ್ಟ್ ಎಕ್ಸಾಂಪಲ್. ಅಸತ್ತಿನಿಂದ ಸೃಷ್ಟಿಯಾಯಿತು ಅಂತ ಹೇಳ್ತೀರಲ್ಲ, ಅಂದರೆ ಅಸತ್ ಶಬ್ದ ದೇವ್ರನ್ನ ಹೇಳುತ್ತೆ. ಸದಸತ್ಪರಂ ವಿಷ್ಣು ಸಹಸ್ರನಾಮ ಸ್ತೋತ್ರ. ಸತ್ತು ಅಂತ ಹೆಸರು ದೇವರಿಗೆ, ಅಸತ್ತು ಅಂತ ಹೆಸರು. ಆದ್ದರಿಂದ ಇಲ್ಲದ್ದು ಅಂತ ಅರ್ಥ ಆಗಲಿಲ್ಲ ಅದಕ್ಕೆ. ಇವೆಲ್ಲ ಸಿಂಪಲ್ಲಾಗಿ ಬ್ರಹ್ಮಸೂತ್ರ ಭಾಷ್ಯ. ಸೂತ್ರ ಗೀತೆ ಯಾವುದಿರೋದಿಲ್ಲ. ಪ್ರಶ್ನೆ ಉತ್ತರ ಅಷ್ಟೇ. ಅದರಲ್ಲಿ ಉಳಿದಿದ್ದೆಲ್ಲ ನಾಳೆ ದಿವಸ ಒಂದು ವಿಷಯ ಅವತ್ತಿಂದ ನೆನಪು ಮಾಡ್ಕೊಂಡ್ಬಿಟ್ರೆ ಮತ್ತೇನು ಬಂತು ವಿಷಯ ಗೊತ್ತಾಗ್ಬಿಟ್ರೆ ಶಬ್ದ ಮರೆತರೂ ಪರವಾಗಿಲ್ಲ. ಆ್ಯಕ್ಚುಲಿ ಶಬ್ದ ಮರೆಯೋದಿಲ್ಲ ಕೂಡ. ವಿಷಯ ಗೊತ್ತಾಗ್ಬಿಟ್ರೆ ಆದಷ್ಟು ಶಬ್ದ ಏನಾಗಿರುತ್ತೆ ಜ್ಞಾಪಕ.